ಸ್ಕೂಲ್ಗೆ ಹೋಗಲ್ವಂತೆ ನೋಡಿ. ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ಅಮ್ಮ ನನ್ನ ಸ್ಕೂಲ್ ಕಲಿಸ್ರೆ ಅವಾಗ ಇಷ್ಟು ದಿನ ಗೂಗಲ್ ಆಂಟಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ವಂತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಯುಗಾದಿ ದಿನ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಇಲ್ಲಿ ಬೇವು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಿಂಡಿದು ಮತ್ತು ಅಡುಗೆದೆಲ್ಲ ನಮ್ಮ ಅತ್ತೆ ನೋಡ್ಕೋತಾ ಇದ್ದಾರೆ. ಇಲ್ಲಿ ನನ್ನ ದೇವ್ರ ಮನೆ ಕೆಲಸ ಮತ್ತು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಮನೇಲಿ ಬೇವು ಬೆಲ್ಲ ಹೇಗೆ ಮಾಡ್ಕೋತೀವಿ ಅಂದರೆ, ಬೇವಿನ ಸೊಪ್ಪಲ್ಲಿ ಚಿಗುರು ಅಂತ ಇರೋದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಇದೆರಡೂ ಜಜ್ಕೊಂಡು ಆದಮೇಲೆ ಬೇವೊಂದು ಹೂವು ಬರುತ್ತಲ್ಲ, ಆ ಹೂವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಕ್ಕೆ ರೆಡಿ ಆಗುತ್ತೆ ಬೇವು ಬೆಲ್ಲ. ಇದ್ರ ಜೊತೆಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ರಸಾಯನ ಮತ್ತು ಕೋಸಂಬರಿ ಕೂಡ ಮಾಡ್ಕೋತಾ ಇದ್ದೀವಿ. ಹಾಗೆ ಒಬ್ಬಟ್ಟು ಕೂಡ ಇರುತ್ತೆ. ಯುಗಾದಿ ಹಬ್ಬ ಅಂತಂದಮೇಲೆ ಎಣ್ಣೆ ಸ್ನಾನ ಇರಲೇಬೇಕಲ್ವ. ಈಶಾನ್ಗೆ ಮತ್ತು ಅವ್ರ ಅಪ್ಪನಿಗೆ ಇಬ್ಬರಿಗೂ ಎಣ್ಣೆ ಹಚ್ಚಿ ಬಂದಿದ್ದೀನಿ. ಯಾಕೆ ನಿಂಗೆ ಆಯಿಲ್ ಬಾತ್ ಇಷ್ಟ ಆಗಲ್ವಾ? ಏನಕ್ಕೆ ಹಂಗೆ ಆ್ಯಂಗ್ರಿ ಫೇಸ್ ಇಟ್ಕೊಂಡಿದ್ಯಾ? ಇಲ್ಲ, ನಂಗೆ ಇಷ್ಟ ಆಗುತ್ತೆ, ಆದರೆ ಅದು ಅಬ್ಸರ್ವ್ ಆಗೋ ತನಕ ತುಂಬ ಟೈಮ್ ತಗೊಳುತ್ತೆ, ಬೋರ್ ಆಗುತ್ತೆ ತುಂಬ. ಹೌದಾ? ಜಸ್ಟ್ 1 hour ಅಷ್ಟೇ ಆಗಿರೋದು ನಾನು ಹಚ್ಚಿ. ಇನ್ನೊಂದು ½ hour ಕುತ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಕೊ ಪಪ್ಪನ ಕೈಲಿ. ಓಕೆ ನೋಡಿ, ನಮ್ಮ ಪುಟಾಣಿಗೆ ಎಷ್ಟು ಮಿನಿಟ್ಸ್ ಇರುತ್ತೆ? 60 ಮಲ್ಟಿಪ್ಲೈಡ್ ಬೈ ಮತ್ತೆ ನೋ 90 minutes. ಹಾಂ, ಅದೇ 1 minute ಎಷ್ಟು 60 seconds. ಸೊ ಅದೇ ಸೆಕೆಂಡ್ಸ್ನ ಕ್ಯಾಲ್ಕುಲೇಟ್. ಅಯ್ಯೋ ಏನಾಗಲ್ಲ ನೋಡಿ, ನಮ್ಮ ಪುಟಾಣಿಗೆ ನಾನು ಎಣ್ಣೆ ಹಚ್ಚಿ ಕೂರಿಸಿದ್ದೀನಿ. ಅವನಿಗೆ ಕಷ್ಟ ಆಗ್ತಿದೆ, ಅಯ್ಯೋಪ್ಪ ಯಾಕಾದರೂ ನಮ್ಮಮ್ಮ ಹಿಂಗೆ ಹಚ್ತಾರೆ ಅಂತ. ಬಟ್ ವರ್ಷಕ್ಕೊಂದ್ಸಲ ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ವ. ಆಮೇಲೆ ಇವತ್ತು ಅವನಿಗೆ ಹೊಸದಾಗಿ ಉಡ್ದಾರ ಹಾಕಬೇಕು. ಪ್ರತಿ ವರ್ಷವೂ ಈ ದಿನ ಉಡ್ದಾರ ಚೇಂಜ್ ಮಾಡ್ತೀವಿ. ಅದರಲ್ಲೂ ಮಕ್ಕಳಿಗೆ ಚಿನ್ನ ಅಥವಾ ಬೆಳ್ಳಿಲಿ ಹಾಕಿದ್ರೆ ಒಳ್ಳೇದಂತೆ. ಅದು ಸೈಂಟಿಫಿಕ್ ರೀಸನ್ ಕೂಡ ಏನೋ ಹೇಳ್ತಾರೆ, ಬಟ್ ಅದು ಏನೋ ಹೆಂಗೆ ಅಂತ ಸರಿಯಾಗಿ ನಂಗೆ ಗೊತ್ತಿಲ್ಲ. ಸೊ ಈಶಾನ್ಗೆ ನಾವು ಹಾಕ್ತಾ ಇರೋದು ಬೆಳ್ಳಿ ಉಡ್ದಾರ, ಚಿನ್ನದಲ್ಲ. ಬೇಕಾದ್ರೆ ಚಿನ್ನದ್ದು ಹಾಕ್ಬೋದು ಅಂತೀಯಲ್ವಾ ನೀನು? ಗೋಲ್ಡ್ ಆದ್ರೂ ಓಕೆ ಅಂತ. ಅಷ್ಟೊಂದು ರಿಚ್ ಇಲ್ಲಪ್ಪ ನಾವು. ಮತ್ತೆ ಅಮ್ಮ ನೀವು ಅಷ್ಟೊಂದೆಲ್ಲ ತಗೋತೀರ, ನೆಕ್ಲೆಸ್ಸು ಅದು ಇದು, ಒಂದು ನೀವು ಬೆಳ್ಳಿದನ್ನ ತಗೋಬೋದು. ಹುಡುಗರಿಗೆಲ್ಲ ಏನಕ್ಕೋ, ನಾವಾದ್ರೂ ತೋರ್ಸಕ್ಕೆ ಹಾಕೋತೀವಿ. ಈಗ ಫಂಕ್ಷನ್ಗೆ ಹೋದಾಗ ಹಂಗೆ ಹೋಗೋಕ್ಕಾಗುತ್ತಾ? ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಿಮ್ಮನ್ನ ಯಾರು ಅಬ್ಸರ್ವ್ ಮಾಡ್ತಾರೆ? ಎಲ್ಲ ಹುಡ್ದಾರ ಅವ್ನು ಚಿನ್ನದ ಹಾಕಿದಾನ ಬೆಳ್ಳಿದ ಹಾಕಿದಾನ ಅಂತ ಯಾರು ನೋಡ್ತಾರೆ? ಅದು ನೀವೆಲ್ಲ ಫಂಕ್ಷನ್ಗೆ ಹೋಗುವಾಗ ಅವಾಗ ನೀವು ಅಲ್ಲಿ ನೀವು ಫಂಕ್ಷನ್ ಸೆಲೆಬ್ರೇಟ್ ಮಾಡಕ್ ಹೋಗ್ತೀರಾ ಅಥವಾ ಶೋ ಆಫ್ ತೋರ್ಸಕ್ಕೆ ಹೋಗ್ತೀರಾ? ಆಬ್ವಿಯಸ್ಲಿ ಲೇಡೀಸ್ ಅಂದಮೇಲೆ ಎಲ್ಲರೂ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಇಶಾನ್, ಜೆಂಟ್ಸ್ನ ಅಬ್ಸರ್ವ್ ಮಾಡಲ್ಲ. ನೀನು ಒಂದೇ ಡ್ರೆಸ್ನ ಎಲ್ಲ ಪಾರ್ಟಿಗೂ ಹಾಕೊಂಡೋಗು, ಯಾರು ಕೇಳೋಲ್ಲ. ಅದೇ ನಾವು ಒಂದು ಡ್ರೆಸ್ನ ಇನ್ನೊಂದು 3 years ಬಿಟ್ಟು ಹಾಕೊಂಡೋದ್ರು, ಅರೇ ನೀನು ಹಾಕಿದ್ದೆ ಅಲ್ವಾ ಇದನ್ನ ಅಂದ್ಬಿಡ್ತಾರೆ. ಅದು ಹಂಗೇನೆ. ಕುತ್ಕೋ. ಆ್ಯಕ್ಚುಲಿ ಹೊರಗಡೆ ಕೂತ್ಕೊಳ್ಳೋ ಅಂದರೆ ದೊಡ್ಡವನಾಗಿದ್ದಾನಂತೆ ಅವನು, ಎಲ್ಲರೂ ನೋಡ್ಬಿಡ್ತಾರಂತೆ, ಅವ್ನಿಗೊಂಥರ ಆಗುತ್ತಂತೆ. ಅದಕ್ಕೆ ರೂಮಿಗೆ ಬಂದು ಕೂತಿದ್ದಾರೆ. ಅದು ಏನು ಕರ್ಟನ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂತಿರೋದು, ಯಾರಿಗೂ ಕಾಣಿಸ್ಬಾರ್ದು ಅಂತ. ಇವಾಗ ಎಲ್ಲರಿಗೂ ಕಾಣಿಸ್ತಾ ಇದೆ, ವಿಡಿಯೋ ಮಾಡ್ತಾರೆ. ಕರೆಕ್ಟ್ ಇಶಾನ್. ಸೊ ನೋಡಿ, ತೋರಣ ಎಲ್ಲ ರೆಡಿ ಆಗಿದೆ. ಇದು ಮಾವಿನ ಸೊಪ್ಪು ಮತ್ತು ಬೇವು ಹಾಗೆ ಹೂವು ಎಲ್ಲ ಹಾಕಿದ್ದಾರೆ. ಇದೆಲ್ಲ ರೆಡಿ ಮಾಡಿದ್ದು ಅರುಣ್ ಮತ್ತು ನಮ್ಮತ್ತೆ. ಇವಾಗ ಬನ್ನಿ ಒಳಗಡೆ ಹೋಗಿ ಯುಗಾದಿ ಹಬ್ಬನ ಆಚರಿಸೋಣ. ಬಟ್ ಅಪ್ಪ ಮಗ ನೋಡಿ ಯಾವ ರೀತಿ ರೆಡಿಯಾಗ್ಬಿಟ್ಟು ಕೂತಿದ್ದಾರೆ. ಮಗ ಮೊಬೈಲಲ್ಲಿ ಬ್ಯುಸಿ, ಅಪ್ಪ ಪೇಪರಲ್ಲಿ ಬ್ಯುಸಿ. ಕೆಲಸ ಎಲ್ಲ ಮುಗ್ದಿದೆ, ಬಟ್ ನಾವು ಏನಕ್ಕೆ ಪೂಜೆ ಇನ್ನೂ ಮಾಡಿಲ್ಲ ಅಂತಂದರೆ, ಆಂಟಿ ಬಂದಿದ್ದಾರೆ ಇವಾಗ. ಅಲ್ಲಿ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಕಸ ಗುಡಿಸಿ. ಮನೆ ಒರೆಸಿದ್ಮೇಲೆ ದೀಪ ಹಚ್ಚಿದ್ರೆ ಒಳ್ಳೇದಲ್ವ. ಆ್ಯಂಡ್ ಇವತ್ತಂತೂ ಫಟಾಫಟ್ ಕೆಲಸ ಆಗ್ಬಿಟ್ಟಿದೆ, ಯಾಕೆಂದರೆ ನನಗೆ ಸಪೋರ್ಟಿಗೆ ನಮ್ಮ ಅತ್ತ ಇದ್ರಲ್ಲ, ಹಾಗಾಗಿ ಒಬ್ಬಟ್ಟು ಕೂಡ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೀವಿ. ಕೆಲಸ ಎಲ್ಲ ಬೇಗ ಆದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ಅರುಣ್ ಮೂಡ್ ಹೆಂಗಿರುತ್ತೋ ಹಂಗೆ. ಕರ್ಕೊಂಡೋದ್ರೆ ಕಾರಲ್ಲಿ ಕುತ್ಕೊಂಡು ಹಿಂದೆ ಹೋಗೋದು, ಕರ್ಕೊಂಡು ಹೋಗಲಿಲ್ಲ ಅಂದರೆ ಮನೇಲೆ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. Happy Ugadi to everyone. आप सबको गुड़ी पड़वा का शुभकामनाएं. ವಾವ್ ಇಶಾನ್, ಲವ್ ಯು ಮಗ್ನೆ. ಎಷ್ಟು ಚೆನ್ನಾಗಿ ವಿಶ್ ಮಾಡಿಬಿಟ್ಟೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ. ಕನ್ನಡದಲ್ಲಿ ಯಾರು ಹೇಳೋದು? ಈಗ ನೀವು ಹೇಳಿ ಕನ್ನಡದಲ್ಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.
ವಾರೇ ವಾ ಇಂಗ್ಲೀಷು ಹಿಂದಿ ಕನ್ನಡ ಎಲ್ಲದರಲ್ಲೂ ಆಯಿತು. ನಮಗಿದೆ ಹೊಸ ವರ್ಷ. ಹೌದು, ಈಗ ಇಶಾನ್ಗೆ ಹೊಸ ಉಡ್ದಾರ ತಂದಿದ್ದೀವಲ್ಲ, ಅದನ್ನ ಕಟ್ಬಿಡೋಣ ಪೂಜೆ ಆದ್ಮೇಲೆ. ಅವನೇನು ಬೇಡ ಅನ್ನಲ್ಲ. ನನ್ನ ಮಗನಿಗೆ ಈ ಚಿನ್ನ ಬೆಳ್ಳಿ ಎಲ್ಲ ಇಂಟ್ರೆಸ್ಟ್ ಇದೆ. ಕೈಗೆ ಹಾಕಿ ಕತ್ಗೆ ಹಾಕೊಡಿ ಅಂತ ಈಗಲೇ ಕೇಳ್ತಾನೆ. ಏನ್ ಮಾಡ್ತಾ ಇರೋದವನು? ಗೇಮ್ಸ್ ಆಡ್ತಾ ಇರೋದಾ? ಹೌದಾ? ಏನೇನ್ ಪ್ರಿಪೇರ್ ಆಗ್ತೈತೆ ನಂಗೆ ತಿನ್ನಕ್ಕೆ? ಫಸ್ಟು ಕೋಸಂಬರಿ, ಹೆಸರು ಬೇಳೆ ಇದು, ಓಕೆನಾ? ಆಮೇಲೆ ರಸಾಯನ ಇದೆ, ಇದು ಸ್ವಲ್ಪ ಇದೆ ಅನ್ಕೋಬೇಡ, ದೇವ್ರ ಮುಂದೆನೂ ಇದೆ. ಇದು ಕಣಕ, ಒಬ್ಬಟ್ಟಿಗಿಟ್ಟು ಮೇಲೆ ಇರುತ್ತಲ್ಲ ಅದು. ಇದನ್ನ ಹಂಗೆ ತಿನ್ನೋದಲ್ಲ, ಇದ್ರೊಳಗಡೆ ಹಾಕ್ಬಿಟ್ಟು ತಟ್ಟಿ ಒಬ್ಬಟ್ಟು ಮಾಡ್ತೀವಿ. ಅದೆಲ್ಲರಿಗೂ ಗೊತ್ತಲ್ಲ. ಇದು ತೊಗರಿ ಬೇಳೆ, ಇದು ಒಬ್ಬಟ್ಟಿಗೆ ಹೂರ್ಣ ಮಾಡಿ ಇಟ್ಟಿರೋದು. ಮತ್ತೆ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ನೋಡು, ಇಲ್ಲಿ ನೋಡಿಲಿ ಒಬ್ಬಟ್ಟಿನ ಸಾಂಬಾರು. ಒಬ್ಬಟ್ಟಲ್ಲಿ ಸಾಂಬಾರನ್ನು ಮಾಡ್ತಾರೆ? ಹಾ ಹೌದು, ಅದು ಬೇಳೆ ಬೇಯಿಸ್ಕೊಂಡಿರ್ತಾರಲ್ಲ ಅದ್ರಲ್ಲಿ ಸಾಂಬಾರು ಮಾಡಿರೋದು. ಪೂಜೆ ಎಲ್ಲ ಆಯ್ತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಕೋಸಂಬರಿ, ಒಬ್ಬಟ್ಟು. ಹೌದು, 12:30 ಆಗಿದೆ. ಬ್ರಂಚ್ ಇದು, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿದೆ. ಇನ್ನ ಲಂಚ್ ಬಂದ್ಬಿಟ್ಟು ಒಂದು 3 ಗಂಟೆ ಹಂಗೆ, ಮತ್ತೆ ಒಬ್ಬಟ್ಟು ಸಾಂಬಾರ್ ಇದೆ, ರೈಸ್. ಅದಕ್ಕೆ ನಾನು ಹೇಳಿದ್ದು 3 ಗಂಟೆ ಮೇಲೆ ಅಂತ. ಸೊ ಅವಾಗ ಕಾಫಿ ಕುಡಿಯೋ ಟೈಮ್. ಅವಾಗ ಏನ್ ತಿಂತೀವಿ ಅಂತಂದ್ರೆ ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾರು, ಹಾಗೆ ಪಕೋಡ ಎಲ್ಲ ಬೋಂಡ ಏನಾದ್ರು ಹಾಕೊಂಡು ತಿಂತೀವಿ. ಮತ್ತೆ 7 ಗಂಟೆಗೆ ಕಾಫಿ ಕುಡಿತೀವಿ, 10 ಗಂಟೆಗೆ ರಾತ್ರಿ ಊಟ ಮಾಡ್ತೀವಿ. ಇವತ್ತಿನ ಟೈಮ್ ಫುಲ್ ಚೇಂಜ್ ಆಗಿದೆ. ಓಕೆ ಇಶಾ? ಬಟ್ ಇವತ್ತಿನ ಟೈಮ್ ಟೇಬಲ್ ಅಲ್ಲಿ ಇಶಾನ್ಗೆ ಸ್ಟಡೀಸ್ ಇಲ್ಲ. ಹ್ಯಾಪಿ? ಯಾಕಂದ್ರೆ ಬೆಳಗ್ಗೆನೆ ಸ್ಟಡಿ ಮಾಡಿದ್ದಿಲ್ಲ. ಬರೀ ಸುಳ್ಳು ಹೇಳ್ತಿದ್ದಾನೆ, ಏನು ಸ್ಟಡಿ ಮಾಡಿಲ್ಲ. ನಾನು ಸ್ಟಡಿ ಮಾಡಿದ್ದೆ, ನಾನು 10 ಚಾಪ್ಟರ್ ಮಾಡಿದ್ದೆ. ಒಬ್ಬಟ್ಟು ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಟೈಮ್ ಬಂದು 7:30 ಆಗಿದೆ. ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಹೊಸ ಸೀರೆ ಆಗಿರೋದ್ರಿಂದ ನಾನು ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕೊಂಡಿದ್ದಂಥ ಬ್ಲೌಸ್ಗೆ ಸೀರೆ ಹಾಕೊಂಡಿದ್ದೀನಿ. ಸೊ ಇವಾಗ ನಾವು ಮನೆಯಿಂದ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬಾಲಾಜಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹೊರಡುವಾಗಲೇ ಲೇಟ್ ಆಗೋಯ್ತು, ಗೊತ್ತಲ್ಲ ನಿಮ್ಗೆಲ್ಲರಿಗೂ ಅರುಣಂದು ಏನು ಅಂತ. ಸೊ ಸ್ಯಾಟರ್ಡೆ ಮಂಡೇ ಅಂತ ಏನೂ ಇರಲ್ಲ. ಫೆಸ್ಟಿವಲ್ ಅಂತ ಫಸ್ಟ್ ಆಫ್ ಆಲ್ ಅದು ಕನ್ಸಿಡರ್ ಮಾಡ್ಕೊಳ್ಳೋದೇ ಇಲ್ಲ. ಯಾವಾಗ ನೋಡು ಫೋನ್ ಕಾಲ್ಸು ಅದು ಇದು ಅನ್ಕೊಂಡು ಕೂತಿರ್ತಾರೆ. ಇವತ್ತು ಕೂಡ ಆಫೀಸ್ ವರ್ಕ್ ಮಾಡ್ತಾ ಇದ್ರು, ಸೊ ದಟ್ ಲೇಟ್ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 8:20 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ, ಬೆಳಿಗ್ಗೆಯಿಂದ ಹೋಗ್ಲೇ ಇಲ್ಲ. ಇಷ್ಟು ದಿನ ನೋಡಿ ನನ್ನ ಲ್ಯಾಂಗ್ವೇಜು ಗೂಗಲ್ ಆಂಟಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ವಂತೆ. ಸೊ ಇಟ್ಸ್ ಓಕೆ, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನಂತೆ, ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತಲ್ಲ. ಸೊ ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು, ಬೇಗ ಬೇಗ ಹೋಗೋಣ ಅನ್ಕೊಂಡ್ವಿ. ಅರುಣ್ ಕೇಳಿದ್ರೆ ಅಯ್ಯೋ ಬಿಸಿಲು, ಮಧ್ಯಾಹ್ನ ಹೋಗ್ತಾರ ಯಾವಾಗ ಯಾರಾದ್ರು ಅಂದ್ರು. ಮತ್ತು ಸಾಯಂಕಾಲ ಅಂತಂದ್ರೆ ಅಯ್ಯೋ ನಂಗೆ ಕೆಲಸ ಇದೆ ಅಂದ್ರು. ಈಗ ಹಂಗೋ ಹಿಂಗೋ ಮಾಡಿ ಕನ್ವಿನ್ಸ್ ಮಾಡಿ ಹೊರಡೋ ಅಷ್ಟೊತ್ತಿಗೆ ರಾತ್ರಿನೇ ಆಗ್ಬಿಡ್ತು. ದೇವಸ್ಥಾನಕ್ಕೆ ಕಾಲ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ 9:30ಗೆ ಕ್ಲೋಸಿಂಗ್ ಟೈಮು, 9 ಗಂಟೆಗೆ ಅಲಂಕಾರ ಎಲ್ಲ ತೆಗ್ದ್ಬಿಡ್ತೀವಿ, ಬರೋದಾದ್ರೆ ಅಷ್ಟ್ರಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರಟಿದ್ದೀವಿ. ಹೆವಿ ಟ್ರಾಫಿಕ್ ಇದೆ, ನೋಡಬೇಕು ಹೆಂಗಾಗುತ್ತೋ ಏನೋ. ಸೊ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನ ಇರೋದು ಕಾಂದಿವಲಿ ವೆಸ್ಟಲ್ಲಿ.
ಸಾಯಂಕಾಲ ಹೊತ್ತು ನಾವೇನಾದ್ರು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲಿಗೆ ಬರ್ತೀವಿ. ಬೆಳಗ್ಗೆನೇ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಸೌತ್ ಮುಂಬೈಯಲ್ಲಿ ಫನಸ್ವಾಡಿಯಲ್ಲಿ ಇರುವಂಥ ದೊಡ್ಡದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಆಲ್ರೆಡಿ ಅದನ್ನು ವ್ಲಾಗಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ. ಸೇಮ್ ತಿರುಪತಿಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಲ್ಲಿ ಪೂಜೆ ಆಗ್ಬೋದು, ಅಲಂಕಾರ ಆಗ್ಬೋದು, ಪ್ರಸಾದ ಕೊಡೋದಾಗಲಿ ಎಲ್ಲ ಹಂಗೆ ಇದೆ. ಇಲ್ಲಿ ಕಾಂದಿವಲ್ಲಿ ವೆಸ್ಟಲ್ಲಿ ಸ್ವಲ್ಪ ಚಿಕ್ಕದು ದೇವಸ್ಥಾನ. ಇದು ಸ್ವಲ್ಪ ಚೆಂಡು ಎಲ್ಲ ಹಾಕ್ತಾರೆ. ಇಲ್ಲಿ ಮುಂಬೈ ಸ್ಟೈಲಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾರೆ. ಬಟ್ ಲಡ್ಡು ಮಾತ್ರ ಎರಡು ಕಡೆನೂ ಒಂದೇ ಟೇಸ್ಟ್ ಕೊಡುತ್ತೆ. ಒಂದು ಲಡ್ಡು ಬಂದ್ಬಿಟ್ಟು 50 ರೂಪಾಯಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಂದಾಗೆಲ್ಲ ಮಿಸ್ ಮಾಡ್ದಂತೆ ತಗೊಳ್ತೀವಿ. ವೆಂಕಟೇಶ್ವರನ ಜೊತೆ ಅಮ್ಮನವರು ಕೂಡ ದರ್ಶನ ಮಾಡ್ಬೋದು ನಾವು. ಸೊ ದೇವ್ರ ದರ್ಶನ ಆಯಿತು. ಕೊನೆಯಲ್ಲಿ ನಾವೇ ಬಂದಿದ್ದು. ಇವಾಗ ಅಲಂಕಾರ ಎಲ್ಲ ತೆಗೆದುಬಿಡ್ತಾ ಇದ್ದಾರೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಪ್ಲಸ್ ಲಾಡು ತೊಗೊಂಡಿದ್ವಿ. ತಿರುಪತಿಲಿ ಸಿಗೋವಂಥ ಲಾಡು ಸೇಮ್ ಅದೇ ರೀತಿ ಇದೆ. ತುಪ್ಪ ಹೆಂಗ್ ಬರ್ತದೆ ಗೊತ್ತಾ, ಕೈಲಿ ಇದಾಗ್ತಿದೆ ಕೈ. ಎಲ್ಲ ಗೋಡಂಬಿ ದ್ರಾಕ್ಷಿ ನನ್ನ ಕೈನಲ್ಲೇ ತುಪ್ಪ ಅದು ಅಲ್ಲ, ಜಸ್ಟ್ ಇಟ್ಕೊಂಡಿದ್ದು. ಆ್ಯಂಡ್ ಅಲಂಕಾರ ಇಲ್ಲದೆ ದೇವ್ರು ನೋಡೋಕೆ ಅಷ್ಟು ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ದೇವರು ಅಲಂಕಾರ ಇಲ್ಲದೇನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಏನೋ ಪ್ರತಿಯೊಬ್ಬರು ವೆಂಕಟೇಶ್ವರನ ಅಷ್ಟು ಇಷ್ಟಪಡೋದು. ಏನೋ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಅಲಂಕಾರ ಇಲ್ಲ ಅಂದ್ರೂ ತುಂಬ ಸುಂದರವಾಗಿ ಕಾಣುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮನೆ ದೇವರು ಈಶ್ವರ ಆದ್ರೂ ಕೂಡ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗುವಂಥ ದೇವರು ವೆಂಕಟೇಶ್ವರ, ಬಾಲಾಜಿ, ತಿರುಪತಿ ಏನಂತ ಕರೆಯೋದು ಅಲ್ವಾ. ನನಗೆ ತುಂಬ ಇಷ್ಟ ಆಗುತ್ತೆ. ಇವನ್ ನನ್ನ ಮಗ ಹುಟ್ಟಾಗ ನಾನು ಹರ್ಸ್ಕೊಂಡಿದ್ದು ಅಲ್ಲೇ ತಿರುಪತಿಗೆ ಹೋಗಿ ನಾನು ಹರಕೆ ತೀರಿಸಿದ್ದೆ. ಸಾಧ್ಯ ಆದರೆ ಇನ್ಯಾವಾಗ್ಲಾರು ಮತ್ತೆ ಹೋಗಬೇಕು, ಅಷ್ಟು ಇಷ್ಟ ಆಗುತ್ತೆ ನನಗೆ ದೇವರು. ಸೊ ಈಶಾನ್ಗೂ ಕೂಡ ಪ್ರಸಾದ ಸಿಕ್ತು, ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತ ಪ್ರಸಾದ ಕೊಟ್ಟರು. ಅದು ತಿಂದ್ಬಿಟ್ಟು ಕೂತಿದ್ದಾನೆ. ಆ್ಯಂಡ್ ಹೂವು ಕೊಟ್ಟಿದ್ದಾರೆ. ಮನೆಗೆ ತೊಗೊಂಡೋಗಿ ಬಾಗಿಲಿಗೆ ಹಾಕ್ಬಿಡ್ಬೇಕು. ಸೊ ಇನ್ನೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ, ಯಾಕೆಂದರೆ ಕ್ಲೀನ್ ಮಾಡ್ತಾ ಇದ್ದಾರೆ. ಪೂರ್ತಿ ಕ್ಲೀನ್ ಮಾಡಿ ಬಾಗಿಲು ಹಾಕಿದ್ಮೇಲೆ ಹೋಗೋಣ ಅಂದ್ಬಿಟ್ಟು ಕೂತಿದ್ದೀವಿ. ಸೊ ಹೇಗಿದೆ? ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾಕಲ್ವಾ? ನೆಮ್ಮದಿ ಆ ದೇವ್ರನ್ನ ನೋಡ್ತಾ ಕೂತ್ಕೊಳ್ಳೋದೇ ಒಂದು ಡಿಫ್ರೆಂಟ್ ಅನುಭವ. ಅದು ಹೇಳೋಕ್ಕಾಗಲ್ಲ. ಒಂಥರ ಗೂಸ್ ಬಂಬ್ ಬಂದಂಗೆ ನೋಡ್ತಿದ್ರೇ ಅಪ್ಪ, ಕೆನಾಟ್ ಎಕ್ಸ್ಪ್ಲೈನ್. ಒಂಥರ ಶಾಂತಿ ಸಿಗಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದಾಗ ಇಲ್ಲಿ ಬರಬೇಕು. ನಮ್ಮ ಸ್ಟ್ರೆಸ್ಸು ಹೋಗ್ತೀವಿ. ಬಟ್ ಏನು ಗೊತ್ತಾ, ತಿರುಪತಿ ಅಂದರೆ ಬಾಲಾಜಿ ವೆಂಕಟೇಶ್ವರನ ನೋಡಿದಾಗ ಕೆಳಗಿನ ಮೇಲೆ ನೋಡ್ಕೊಂಡು ಹೋಗ್ಬೇಕಂತೆ. ಎಷ್ಟು ಸಾಧ್ಯನೋ ಅಷ್ಟು ತೃಪ್ತಿಯಾಗಿ ಅವನನ್ನು ನೋಡ್ಬಿಡ್ಬೇಕಂತೆ. ಇನ್ನೇನೋ ನಾವು ಹೊರಡ್ತಿದ್ದೀವಿ ಅಂದಾಗ ಅವನ ಪಾದಗಳನ್ನ ನೋಡ್ಕೊಂಡು ಹೋಗ್ಬೇಕಂತೆ. ಸೊ ನೋಡಿ, ಇದಾಗಲೇ ನಾನು ಈ ದೇವಸ್ಥಾನಕ್ಕೆ ಇದು 2ನೇ ಸಲ ಬಂದಿರೋದು. ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ತುಂಬ ದೂರ ಇದೆ, ಬಟ್ ಬಂದಿದ್ದಕ್ಕೂ ಸಾಕಾಯಿತು. ಸೊ ಮುಗೀತು, ದೇವಸ್ಥಾನ ಬಾಗಿಲಾಗ್ತಿದ್ದಾರೆ. ಈಗ ಹೊರಡಬೇಕು. ಸ್ವಲ್ಪ ಹೂವು ಕೇಳಿದ್ವಿ, ಹೂವು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ವಿತೌಟ್ ಅಲಂಕಾರ ಕೂಡ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಾಗಲಿ ಅಥವಾ ಮನೇಲಾಗಲಿ ರಾತ್ರಿ ಹೊತ್ತು ದೇವ್ರ ಮೇಲೆ ಹೂವು ಇರಬಾರ್ದಂತೆ. ಯಾಕಂದರೆ ದೇವರು ಮಲ್ಕೊಳ್ಬೇಕಂತ. ಅದಕ್ಕೋಸ್ಕರ ಇವಾಗ ನಾವು ಉಳಿದಿರೋಂಥ 4 ಜನನ ಅರ್ಚಕರು ಕರಿತಾ ಇದ್ದಾರೆ. ಯಾಕೆ ಅಂತಂದರೆ ತೊಟ್ಲಲ್ಲಿ ವೆಂಕಟೇಶ್ವರನ ಹಾಕಿ ಲಾಲಿ ಹಾಡಿ ಅವ್ರನ್ನ ಮಲಗಿಸೋದಕ್ಕೆ. ಈ ಸೇವೆ ಮಾಡೋ ಭಾಗ್ಯ ನಮಗೂ ಸಿಕ್ತು. ಸೊ ಈಗ ನೀವು ನೋಡ್ತಾ ಇದ್ರಲ್ಲ, ಅದೇ ತೊಟ್ಲಲ್ಲಿ ವೆಂಕಟೇಶ್ವರನ ಮಲಗಿಸೋದು. ಇಲ್ಲಿಗೆ ಬಂದ್ಬಿಟ್ಟು ಚಪಾತಿ ಅಂತ ಡಿಸೈಡ್ ಆಗಿತ್ತಮ್ಮ ಮನೇಲಿ. ಚಪಾತಿ ಅಂತ ನಾವು ನೋಡಿದ್ದೀವಿ. ಮೊದಲಿಗೆ ನಾವು ಪಾಪಡ್, ಮಸಾಲ ಪಾಪಡ್ ಹೇಳಿದ್ವಿ. ಇದ್ರ ಜೊತೆಗೆ ಗೋಬಿ ಮಂಚೂರಿ ಹೇಳಿದ್ವಿ. ತುಂಬ ಚೆನ್ನಾಗಿತ್ತು ಗೋಬಿ ಮಂಚೂರಿ ಟೇಸ್ಟು. ಇದೆ, ನಿಮ್ಮಿಬ್ಬರನ್ನು ಕೇಳ್ತಾ ಇದ್ದೀನಿ, ಚೆನ್ನಾಗಿದೆಯಾ? ನಾನು ಮಾಡಿರೋಷ್ಟು ಚೆನ್ನಾಗಿದೆ. ಮನೆಗಿಂತ ಚೆನ್ನಾಗೈತೆ. ಇಟ್ ಮೀನ್ಸ್ ನಾನು ಮಾಡಿರೋದ್ಕಿಂತ ಚೆನ್ನಾಗಿದೆ ಅಂತ. ನಾನು ಹಂಗೆ ಹೇಳು, ಚೆನ್ನಾಗೈತ್ರಿ ಅಂತ ಹೇಳೋದು. ಮೇನ್ ಕೋರ್ಸ್ಗೆ ಮಿಕ್ಸ್ ವೆಜಿಟೇಬಲ್ ಕರಿ ಹೇಳಿದ್ವಿ. ಸ್ಪೈಸ್ ಬಂದುಬಿಟ್ಟು ಮೈಲ್ಡ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಬಟರ್ ನಾನ್ ಹೇಳಿದ್ವಿ. ಇನ್ನೊಂದು ಬೌಲು ನಾವು ಜೀರಾ ರೈಸ್ ಕೂಡ ಹೇಳ್ಕೊಂಡಿದ್ವಿ. ಓವರಾಲ್ ಹೇಳಬೇಕು ಅಂದರೆ ಟೇಸ್ಟ್ ವೈಸು ಸೂಪರ್ ಆಗಿತ್ತು. ಎಲ್ರಿಗೂ ಎಲ್ಲ ರೆಸಿಪಿನೂ ಇಷ್ಟ ಆಯಿತು.
ಸೊ ಫ್ರೆಂಡ್ಸ್, ಈಗ ಊಟ ಆಯಿತು. ಲಾಸ್ಟಲ್ಲಿ ನಾವು ಜೀರಾ ರೈಸ್ ಕೂಡ ಹೇಳಿದ್ವಿ. ಎಲ್ಲದು ತುಂಬ ಟೇಸ್ಟ್, ನಂಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಜೀರಾ ರೈಸ್. ತುಂಬ ಗೀ ಹಾಕಿದ್ರು, ತುಪ್ಪ ಹಾಕಿದ್ರು, ತುಂಬ ಟೇಸ್ಟಿ ಆಗಿತ್ತು. ಸೊ ಈಗ ಊಟ ಆಯಿತು, ಬಟ್ ಹಾಗೆ ಲೇಟು ಕೂಡ ಆಗಿದೆ. 11:15 ಟೈಮ್, 11:15 ಆಗಿದೆ. ಹೌದು, 1 hour ಬೇಕು. ಸೊ ಅಲ್ಲಿ ಆಮೇಲೆ ಮತ್ತೆ ಅಲ್ಲಿ ಬಂದಿದ್ದೀವಿ, ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲ ಕೆಲಸ 1 ಗಂಟೆ ಆಗುತ್ತೆ. ಸೊ 1 ಗಂಟೆ ವಾಟ್ ಟೈಮ್. ಸೊ ಇವನೇ ಡಿಸೈಡ್ ಮಾಡಿಬಿಟ್ಟ. ಇಲ್ಲಿಂದ ನಾವು ಮನೆ ಹತ್ರ ಹೋಗಿ ಅಲ್ಲಿ ಏನದ ಸಿಸ್ಲಿಂಗ್ ಬ್ರೌನಿ ತಿನ್ಕೊಂಡು ಮತ್ತೆ ಮನೆಗೆ ಹೋಗಿ ಮಲ್ಕೊಳ್ಳೋಷ್ಟೊತ್ತಿಗೆ 1 o'clock ಆಗುತ್ತಂತೆ. ಇನ್ನು ನಾಳೆ ಮತ್ತೆ ಸ್ಕೂಲ್ ಇದೆ ಇವನಿಗೆ. ಇಲ್ಲಿ ನಾನ್ ವೆಜ್ ಅಲ್ಲ ನಾಳೆ. ಸೊ ಅದಕ್ಕೆ ಅವ್ನಿಗೆ ಹೇಳಿದ್ದೆ ರಜಾ ಹಾಕ್ಸ್ತೀನಿ ಅಂತ. ಯಾಕೆಂದರೆ ನಮ್ಮ ಗೌಡ್ರಿಗೆಲ್ಲ ಹೊಸ್ತುಡ್ಗೂ ತುಂಬ ದೊಡ್ಡ ಹಬ್ಬ ಅಂತ, ಮೇಯ್ನ್ ಆಗಿ ನಮಗೆ ಒಂದು ಗ್ರ್ಯಾಂಡ್ ಹಬ್ಬ ಅಂತ. ಬಟ್ ಇಲ್ಲಿ ಏನು ಗೊತ್ತಾ, ಈ ಮಹಾರಾಷ್ಟ್ರದಲ್ಲಿ ಅಥವಾ ನಾರ್ತ್ ಇಂಡಿಯನ್ ಸೈಡಲ್ಲಿ ನಾಳೆಯಿಂದ ಪಾಪ ಅವ್ರು ನಾನ್ ವೆಜ್ ತಿನ್ನಲ್ಲ. 9 ದಿನ ನವರಾತ್ರಿ ಹಬ್ಬ ಮಾಡ್ತಾರೆ. ನಾವು ನಾಳೆ ಒಳ್ಳೆ ಎಲ್ಲ ವೆರೈಟೀಸ್ ಮಾಡ್ಕೊಂಡು ನಾನ್ ವೆಜ್ ತಿಂತೀವಿ. ಅದಕ್ಕೋಸ್ಕರ ಇವ್ನು ಸ್ಕೂಲ್ಗೆ ಹೋಗಲ್ವಂತೆ. ನೋಡಿ, ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ಅಮ್ಮ ನನ್ನ ಸ್ಕೂಲ್ ಕಲಿಸ್ರೆ ಅವಾಗ ನೋಡಿ ಹಿಂಗೆ. ಹಾಂ, ಸೊ ಇವತ್ತಿನ ಲೋಗೋ ನೀವೆಲ್ಲ ನೋಡಿದ್ರಿ. ನಮ್ಮ ಮನೇಲಿ ನಾವೇ ಯುಗಾದಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಿಮ್ಗೆಲ್ಲಾದ್ರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಗುಡ್ ನೈಟ್.